ಗಣಿ ಬೆಳಿಗ್ಗೆ ಇದರದ್ದು ಸ್ಮೆಲ್ ನೋಡ್ತಾ ಇದ್ರು. ಆಗ ಗೊತ್ತಾಯ್ತು, ಅವ್ರು ಹೇಳಿದ್ರು ಇದೊಂಥರ ಹಾಗೆ ಪರಿಮಳ ಬರ್ತದೆ. ಮತ್ತೆ ನಂಗೆ ಗೊತ್ತಾದ, ನಂಗೆ ಇಲ್ಲಿ ಹೀಗೆ ಆದರೆ ಅದು ಹಣ್ಣಾಗಿದೆ ಅಂತ ಅರ್ಥ. ನೋಡಿ, ಇದು ಸ್ವಲ್ಪ ಸೈಜಲ್ಲಿ ದೊಡ್ಡದುಂಟು, ಆದರೆ ನಿಮಗೆ ಪೇಟೆಯಲ್ಲಿ ಸಿಗ್ತಲ್ಲ ಅದೊಂಥರ ಇನ್ನೂ ಕೂಡ ಹಳ ಸಿಕ್ಕಿತ್ತು. ನೋಡಿ, ಇದು ಉಂಟು, ಆದರೆ ಇದನ್ನು ಸೀಡ್ಸಿಗೆ ಬಿಡಲಿಕ್ಕೆ ಹೇಳಿದ್ದಾರೆ ಅಪ್ಪ. ಗಳನ್ನು ಹೊಳೆ ಹತ್ರಕ್ಕೆ ಕರ್ಕೊಂಡು ಬಂದೆ. ಇನ್ನು ಕೂಡ ಕೆಂಪಾಗ್ತದೆ ಆಯ್ತಾ. ನಾನು ಕಾಜು ಕಾಂತ ಕೋಣ್ ಕಾಂತ ಬಾಬಾ ಕಾಜು ಹಚ್ಚು ಬೈಡ್ಲೆ ಆಗ್ತದೆ. ಹೇಗೆ ಸೂಪರ್ ಗೇರು ಬೀಜ ಹಣ್ಣು ಸ್ಲೈಸ್ ಮಾಡಿ ತಿನ್ನೋದಂತೆ ಅವರು. ಅಕ್ಕನವರೆಲ್ಲ ನೋಡಬೇಕು. ಹಾಯ್, ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಫೆಬ್ರವರಿ 28ಕ್ಕೆ ಯಾತ್ರೆಲ್ಲ ಬರ್ತ್ಡೇ ಉಂಟು. ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಫೆಬ್ರವರಿ 28ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಇದು ನಮ್ಮ ಮನೇಲಿ ಆಗಲಿಕ್ಕೆ ಶುರುವಾಗಿದೆ. ಇದು ನಾವು ಅಲ್ಲಿ ಮಹೇಶಣ್ಣನ ಮನೆಗೆ ಅಂತ ಹೋಗ್ತೇವಲ್ಲ, ಅಪ್ಪ 30 ವರ್ಷ ಕೆಲಸ ಮಾಡಿದರು, ಅವರ ಮನೆಯಿಂದ 2 ಸೀಡ್ಸ್ ಕೊಟ್ಟಿದ್ರೆ ಆಯಿತಾ. ಅಲ್ಲಿ ಇರಲಿಲ್ಲ ಸಹ, ಅದು ಯಾವುದು ಹೂ ಕಲರ್ ಅಂತ ಸಹ ಗೊತ್ತಾಗಿರಲಿಲ್ಲ. ಅದು ಮಧ್ಯಾಹ್ನ ನಾನು ತಗೊಂಡದ್ದು ಸೀಡ್ಸ್. ಹಾಗೆ ಇಲ್ಲಿ ಆದಮೇಲೆ ನನಗೆ ಗೊತ್ತಾಯಿತು. ಆದರೆ ಇದರಲ್ಲಿ ಪರಿಮಳ ಬರ್ತದೆ ಅಂತ, ಒಂಥರ ಫ್ರೆಗ್ನೆನ್ಸ್ ಉಂಟು. ಅಂದರೆ ಅದು ನಮ್ಮ ಮಂಗಳೂರು ಮಲ್ಲಿಗೆ ಉಂಟಲ್ಲ, ಅದೇ ಥರ ಸ್ವಲ್ಪ ಲೈಟಲ್ಲಿ. ನಾನು ಮೊನ್ನೆಯಿಂದ ಹುಡುಕೋದು ಮಂಗಳೂರು ಮಲ್ಲಿಗೆ ಥರ ಪರಿಮಳ ಬರೋದು ಎಲ್ಲಿಂದ ಯಾವುದರದ್ದು ಪರಿಮಳ ಅಂತ. ಇವತ್ತು ಗಣಿ ಬೆಳಿಗ್ಗೆ ಇದರದ್ದು ಸ್ಮೆಲ್ ನೋಡ್ತಾ ಇದ್ರು. ಆಗ ಗೊತ್ತಾಯಿತು, ಅವ್ರು ಹೇಳಿದ್ರು ಇದೊಂಥರ ಹಾಗೆ ಪರಿಮಳ ಬರ್ತದೆ. ಮತ್ತೆ ನಂಗೆ ಗೊತ್ತಾದ, ನಂಗೆ ಇಲ್ಲಿ ತನಕ ಇದು ಸಂಜೆ ಮಲ್ಲಿಗೆ ಉಂಟಲ್ಲ, ಇದರದ್ದು ಪರಿಮಳ ಉಂಟು ಅಂತ ನನಗೆ ಗೊತ್ತಿರಲಿಲ್ಲ. ಇದು ಸುಮ್ಮನೆ ಹೀಗೆ ಸಂಜೆ ಅರಳಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಬಾಡ್ತದೆ. ಇದು ಸಂಜೆ ಆಗುವಾಗ ಅರಳುದು. ಮುಂಚೆ ನನ್ನ ಸ್ಟಾರ್ಟಿಂಗ್ ವ್ಲಾಗಲ್ಲಿ ನೀವು ನೋಡಿದರೆ ತುಂಬ ಬೇರೆ ಬೇರೆ ಕಲರ್ ಆಗ್ತಿತ್ತು. ಪಿಂಕ್ ಬೇರೆ, ಯೆಲ್ಲೋ ಬೇರೆ, ಪಿಂಕ್ ಯೆಲ್ಲೋ ಒಟ್ಟಿಗೆ ಆಗ್ತಿತ್ತು, ಡಾರ್ಕ್ ಮೆರೂನ್ ಬೇರೆ, ಹಾಗೆ ಡಿಫ್ರೆಂಟ್ ಕಲರ್ದು ಆಗ್ತಿತ್ತು. ಈಗ ಇದು ಮಾತ್ರ ಇರೋದು. ಇದು ನೋಡಿ, ಈಗ ಇನ್ನೊಂದು ಮೊಗ್ಗು ಆಗ್ತಾ ಉಂಟು. ನಿನ್ನೆ ನಾನು ಇಲ್ಲಿರೋದು ಜಾಸ್ತಿ ಹುಲ್ಲು ಮತ್ತು ಗಿಡ ಇದ್ದದನ್ನೆಲ್ಲ ಕಟ್ ಮಾಡಿ ತೆಗೆದಲ್ಲ, ಹಾಗೆ ಇದರದ್ದು ಮೊಗ್ಗು ಈಗ ಕಾಣ್ತಾ ಉಂಟು. ನಿನ್ನೆ ನಾನು ತೋರಿಸಿದ್ದಲ್ಲ, ಅದು ಇದು ಹೂ, ಅದು ಅರಳಿದೆ. ಮೊನ್ನೆ ಎಲ್ಲ ತೋರಿಸ್ತಿದ್ದೆಲ್ಲ ಅದಿದು. ಅಂದರೆ ಒಂದೇ ಗಿಡದಲ್ಲಿ ಎಷ್ಟು ರೋಸ್ ಆಗ್ತದೆ ಅಂತ ನೋಡಿ. ಎಲ್ಲ ಸೆಗಣಿದು ಪ್ರಭಾವ ಆಯಿತಾ ಗೈಸ್, ಬೇರೆ ಎಂತ ಇಲ್ಲ. ಇವರು ಕಾಯ್ತಿದ್ದಾರೆ, ಇನ್ನು ಕರ್ಕೊಂಡು ಹೋಗುವ. ಕುಡಿಲಿಕ್ಕೆ ಕೊಟ್ಟಾಯಿತು, ಇವರಿಗೆ ಕುಡಿಲಿಕ್ಕೆ ಕೊಟ್ಟು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಹಾಗೆ ಇನ್ನು ಕರ್ಕೊಂಡು ಹೋಗುವ. ಎಂತ ನೋಡುದ ಹಾಗೆ ಎಷ್ಟು ಕಿವಿಯಾಗಲ್ಲ ಮಾಡಿ. ಗೌರಿ ಗೈಸ್, ನಿಮಗೆ ನೆನಪುಂಟಾ ಇವಳು ನವಂಬರಲ್ಲಿ ಹುಟ್ಟಿದ್ದು? ಅದರ ನೆಕ್ಸ್ಟ್ ಡೇ ಎಲ್ಲ ಎಷ್ಟು ಚಿಕ್ಕ ಇದ್ದು. ಈಗ ದೊಡ್ಡದು ಹೆಂಗಸಾಗಲಿಲ್ವ ಇವಳು ನೋಡಲಿಕ್ಕೆ? ದೊಡ್ಡಾಗಿದ್ದಾಳೆ ದಣ್ಣದಾಗೆ. ಅಂದರೆ ನನಗೆ ಗೊತ್ತಾಗೋದಿಲ್ಲ, ನಾನು ಡೈಲಿ ನೋಡ್ತೇನಲ್ಲ, ಹಾಗೆ ನನಗೆ ಅವಳು ದೊಡ್ಡದಾದ್ದು ದಪ್ಪ ಆದ್ದು ಅಂತ ಗೊತ್ತಾಗೋದಿಲ್ಲ. ಬೇರೆಯವರು ಹೇಳ್ತಾರೆ ಅವಳು 1 ವರ್ಷ ಆದಷ್ಟೇ, ನಮ್ಮಲ್ಲೆಲ್ಲ 2 ವರ್ಷದ ಇಷ್ಟು ದೊಡ್ಡದಿರ್ತದೆ ಅಂತ. ಅಂದರೆ ನಮ್ಮದು ಇವಳು ಪ್ರಾಯಕ್ಕಿಂತ ದೊಡ್ಡ ಕಾಣ್ತಾಳಂತೆ. ಅದು ನಾನು ತಿನ್ಲಿಕ್ಕೆ ಕೊಟ್ಟು ಮತ್ತು ಸ್ವಲ್ಪ ನಂದು ಕೊಂಡಾಟ ಎಲ್ಲ. ಹಾಗೆ ಹೋಗುವ. ಇನ್ನು ಕೆಲಸ ಎಲ್ಲ ಮುಗಿಸಿ ದನಗಳನ್ನು ಹೊರಗಡೆ ಕರ್ಕೊಂಡೋಗಿ ಕಟ್ಟಿ ಮತ್ತೊಂದು ಕಟ್ಟ ಬಜಾವ್ ತಂದು ಈಗ ನಾನು ರೇಷನ್ ತರಲಿಕ್ಕೆ ಹೋಗ್ತಿದ್ದೇನೆ. ಮಂತ್ ಎಂಡ್ ಆಯಿತು, ನಾಳೆ ರಜೆ, ಸ್ಯಾಟರ್ಡೆ ಅಲ್ಲ. ಹಾಗೆ ನೋಡುವ ಸಿಗ್ತದ ಹೇಗೆ ಅಂತ. ಮತ್ತು ಪೋಸ್ಟ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಉಂಟು, ಅದು ತಿಂಗಳ RD ಕಟ್ಟೋದು, ಮತ್ತು ಒಂದು ಟೈಲರ್ ಹತ್ರ ಹೋಗಬೇಕು, ಒಂದು ಸಾರಿ ಹೊಲಿಸ್ಲಿಕ್ಕೆ ಕೊಡಲಿಕ್ಕೆ ಉಂಟು. ಹಾಗೆ ನನಗೆ ನನ್ನ ಸ್ಕೂಟಿ ಬಿಡೋದನ್ನೇ ಒಂದು ಸುಮಾರು ದಿವಸ ಅಂದರೆ ತಿಂಗಳೇ ಕಳೀತು. ಈಗ ಏನೋ ಒಂಥರ ಅನಿಸ್ತುಂಟು, ಅನ್ಕಂಫರ್ಟೇಬಲ್. ನನ್ನ ಸ್ಕೂಟಿ ಹೇಗೆ ಬಿಡಲಿ ಅಂತಂದರೆ ಒಂದು 3 ತಿಂಗಳಾದರೂ ಕಳೆದಿದೆ ನಾನು ಸ್ಕೂಟಿ ಬಿಡೋದು. ಅಂದರೆ ಗಣಿ ತಗೊಂಡು ಹೋಗ್ತಾಯಿದ್ರು. ಮೊನ್ನೊಂದು ಸಲ 2 ತಿಂಗಳಷ್ಟು ದಿವಸ 2 ತಿಂಗಳಷ್ಟು ಸ್ಕೂಟಿ ಅಲ್ಲ, ಬೈಕ್ ಅವ್ರದ್ದು ಶೋರೂಮಲ್ಲಿತ್ತು. ಹಾಗೆ ನನ್ನ ಸ್ಕೂಟಿಯಲ್ಲೇ ಅವರು ಆಫೀಸ್ಗೆ ಹೋಗಿ ಆಫೀಸಿಂದ ಬರ್ತಾಯಿದ್ರು. ಆ ಟೈಮಲ್ಲಿ ನಾನು ರೇಷನನ್ನು ರಿಕ್ಷಾದಲ್ಲಿ ತಂದೆ 2 ತಿಂಗಳು. ಹಾಗೆ ಈಗ ನಾನು 2 ತಿಂಗಳು ಆದಮೇಲೆ ನನ್ನ ಸ್ಕೂಟಿ ತಗೊಂಡು ಹೋಗ್ತಿದ್ದೇನೆ.
ನೋಡುವ ಹೇಗಾಗ್ತದೆ ಅಂತ. ಐ ಆಮ್ ಎಕ್ಸೈಟೆಡ್. ತಗೊಂಡು ಬಂದೆ. ನನಗೆ ಸ್ಯಾರಿ ಹೊಲಿಸ್ಲಿಕ್ಕೆ ಕೊಡಲಿಕ್ಕಾಗಲಿಲ್ಲ, ಯಾಕಂದರೆ ಟೈಲರ್ ಇರಲಿಲ್ಲ. ನೋಡಿ ಶಂಭು ಬಂದ ನನ್ನ ಮನೆ ತಲುಪಿದಾಗೆ. ಶಂಭು ಹಾಯ್. ರೇಷನ್ನಲ್ಲಿ ನನಗೆ ಬೆಳ್ತಿಗೆ ಅಕ್ಕಿ ಸಿಕ್ಕಿತ್ತು. ಅಂದರೆ ನಿಮ್ಗೆ ಗೊತ್ತುಂಟಲ್ಲ, ಅದು ಮಂತ್ಲಿ ಸಿಗ್ತದೆ ನೋಡಿ, ಪಡಿ ಥರ. ಅದನ್ನ ತರಲಿಕ್ಕೆ ಹೋದ್ದು. ಇವತ್ತಿಗೆ ಲಾಸ್ಟ್, ಇನ್ನಿಲ್ಲ. ಇನ್ನು ಬರೋ ತಿಂಗಳು 10 ತಾರೀಕಿಗೆ ಮೇಲೆ ಸಿಗೋದು. ಅದು ಸಹ ಗುರುವಾರ, ಶುಕ್ರವಾರ, ಶನಿವಾರ, ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೆ ರಜೆ ಇರ್ತದೆ. ಕಾಜು ಹಾಯ್. ಕಾಜು ಸಹ ಬಂದ. ಕಾಜು ಹಾಯ್. ಅವ್ನು ಬಾಲ ಮುಡಿದು ನೋಡಿ. ಹಾಯ್ ಕಾಜು. ರೇಷನ್ ತಗೊಂಡು ಬಂದೆ. ನನಗೆ ಪ್ರತಿ ಸಲ ಯಾರಾದರೂ ಒಬ್ಬರು ಹೆಲ್ಪ್ ಮಾಡ್ತಾರೆ, ಅಂದರೆ ಅಕ್ಕಿ ತುಂಬಿಸ್ಕೊಡ್ಲಿಕ್ಕೆ, ಇಲ್ಲ ಅಂತೇಳಿದರೆ ಅದನ್ನು ತಂದು ಹೊರಗಿಡಲಿಕ್ಕೆ. ನಂಗೆ ಅಷ್ಟು ಭಾರ ಎತ್ತಲಿಕ್ಕೆ ಆಗೋದಿಲ್ಲ ಅಂದರೆ 30 kg ಅಕ್ಕಿ ನಾನು ಹೇಗೆ ಎತ್ಕೊಳ್ಳೋದು. ಹಾಗೆ ಈಗ ಅದನ್ನು ಸ್ಕೂಟಿಂದ ತಂದು ಒಳಗಿಡ್ಲಿಕ್ಕೂ ನಂಗೆ ಆಗೋದಿಲ್ಲ, ಅವರು ಬಂದ ಮೇಲೆ ತಂದಿಡೋದು. ಹಾಗೆ ಮುಂಚೆ ನಮಗೆ 15 ಸಿಗ್ತಾಯಿತ್ತು, 15 kg. ಆವಾಗಾದರೂ ನಂಗೆ ಕಂಫರ್ಟೇಬಲ್ ಆಗ್ತಿತ್ತು. ಈಗ ಸ್ಕೂಟಿಯಲ್ಲಿ ಅದನ್ನು ಇಡಲಿಕ್ಕೂ ಸಹ ಕಷ್ಟ. ಅಲ್ಲಿಂದ ಅದನ್ನು ಮೇಂಟೈನ್ ಮಾಡಿ ತಗೊಂಡ್ಬರೋದು ಕಷ್ಟ. ಅಲ್ಲಿಂದ ಮೇನ್ ರೋಡಿಂದ ತೊಂದರೆ ಇಲ್ಲ, ನಮ್ಮದೊಂದು ಮಡ್ ರೋಡ್ ಉಂಟು, ಅಲ್ಲಿ ತರಲಿಕ್ಕೆ ವಿಷ್ಣುವಿನ ಹಾಗೆ ಕೂತ್ಕೊಳ್ಬೇಕು ಹೀಗೆ. ಅಂದರೆ ಆಚೀಚೆ ಈ ಡೌನಲ್ಲಿ ಅಕ್ಕಿ ಕೆಳಗೆ ಬಿದ್ದರೆ ಮತ್ತೆ ನಾನು ಎತ್ಕೊಳ್ಳಿಕ್ಕೆ ಕಷ್ಟ ಅಲ್ಲ ಸ್ಕೂಟಿಯಲ್ಲಿ. ಹೇಗೆ ಇಟ್ಕೊಂಡು ಬಂದೆ. ಪ್ರತಿ ಸಲ ರೇಷನ್ ತರುವಾಗ ಅದೊಂದು ಟೆನ್ಷನ್ ನನಗೆ, ಅಕ್ಕಿನ ಹೇಗೆ ಇಡಲಿ, ನನಗೆ ಅಕ್ಕಿ ಯಾರ ತುಂಬಿಸಿ ಕೊಡ್ತಾರಾ, ಅಂದರೆ 30 kg ಬ್ಯಾಗ್ಗೆ ತುಂಬಿಸ್ಬೇಕಲ್ಲ ಅಲ್ಲಿರುವ ಗೋಣಿಯಿಂದ. ಹಾಗೆ ಯಾರಾದರೂ ಪ್ರತಿ ಸಲ ಯಾರಾದರೂ ಒಬ್ಬರು ಹೆಲ್ಪ್ ಮಾಡ್ತಾರೆ ನನಗೆ. ಹಾಗೆ ಒಂದು ಪುಣ್ಯ ನಂದು. ಹಾಗೆ ಅವರಿಗೆ ಅಲ್ಲೇ ಒಂದು ಥ್ಯಾಂಕ್ ಯು ಹೇಳೋದು. ಮತ್ತು ನಾನು ವ್ಲಾಗೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕೊತ್ತೊಂಡೆ ಕೆಲವರಿಗೆಲ್ಲ ಕ್ಯಾಮ್ರಾದಲ್ಲಿ ಬರೋದಾಗಲಿ, ವ್ಲಾಗಲ್ಲಿ ಬರೋದಾಗಲಿ ಇಷ್ಟ ಇರೋದಿಲ್ಲ. ಹಾಗೆ ನಾನು ಪಬ್ಲಿಕ್ಕಲ್ಲಿ ಅವ್ರದ್ದು ಪರ್ಮಿಷನ್ ಎಲ್ಲ ಇಲ್ಲದೆ ಸುಮ್ಮನೆ ವೀಡಿಯೋ ಮಾಡಲಿಕ್ಕೆ ಈಗ ಹೋಗೋದಿಲ್ಲ. ಮುಂಚೆ ಎಲ್ಲ ಮಾಡ್ತಿದ್ದೆ, ಅಷ್ಟು ನನಗೆ ಮೆಚ್ಯೂರಿಟಿ ಇರಲಿಲ್ಲಲ್ಲ. ಕೆಲವರು ಮತ್ತೆ ಹೇಳ್ತಾರೆ, ನೀವು ನನ್ನನ್ನು ವ್ಲಾಗಲ್ಲಿ ತೆಕ್ಕೊಂಡ್ರೆ ಯಾಕೆ ತೆಕ್ಕೊಂಡದ್ದು ಅಂತೆಲ್ಲ ಕೇಳ್ತಾರೆ. ಅದಕ್ಕೋಸ್ಕರ ಬೇಡ, ಈಗ ಮಾಡೋದಿಲ್ಲ ನಾನು. ಹಾಗೆ ನಮ್ಮ ಫ್ಯಾಮಿಲಿ ಅಂತೆಲ್ಲ ಇದ್ದರೆ ಅಷ್ಟೇ ನಾನು ಪಬ್ಲಿಕ್ಕಲ್ಲಿ ವ್ಲಾಗ್ ಮಾಡೋದು. ನೋಡಿ ಬರ್ತಾ ಚಿಕ್ಕ ಮಕ್ಕಳಾಗೆ ಮಾಡ್ತಿದ್ದಾರೆ. ಇದು ಗೊತ್ತಾಯ್ತಾ, ಗೇರನ್ನು ಹೀಗೆ ಸ್ಲೈಸ್ ಮಾಡಿ ತಿನ್ನೋದಂತೆ ಅವರು. ಅಕ್ಕನವರೆಲ್ಲ ನೋಡಬೇಕು. ಇದು ಗೇರನ್ನು ಗೈಸ್. ಇದ್ರ ಕೆಳಗಡೆ ಸೀಡ್ ಇರ್ತದೆ, ಅದೇ ನಮ್ಮದು ಕ್ಯಾಶ್ಯೂ ನಟ್ ಅಂತ ಹೇಳ್ತೇವಲ್ಲ, ಅದೇ ಗೇರು ಬೀಜ. ಬಾಬಾ ಕೈಯೋ ನಾಯಿನ್ ತೆಗ ತುಮಲೆ ಕಾವಳೆ. ಹಾಂ काजू खाऊन तर कोण खांता बाबा काजू. ಅಚ್ಚು ಬೈಡ್ಲೆ ಹಾನ್ಸದ್ದು ಅಚ್ಚು ಅಕ್ಕ ಪುಚ್ಚಾಪುರ ಆಗ್ತದೆ. ಹೇಗೆ ಸೂಪರ್ ಗೇರು ಬೀಜ ಹಣ್ಣು ಇವತ್ತು ನಮಗೆ ಇಲ್ಲ, ಒಂದೇ ಸಿಕ್ಕಿದ್ದು ನನಗೆ. ಮೊನ್ನೆ ಮಂಗು ತಿಂದ್ಲಿ 2, ನಮ್ಗೆ ಇಲ್ಲ ಈ ವರ್ಷ. ಮುಂಚೆ ಬೇಕಾದ್ರೆ ಒಂದು ತಿನ್ನು. ಮುಂಚೆ ಎಷ್ಟೋ ಸಿಕ್ತಿತ್ತು ಗೈಸ್. ಆಗ ನನಗೆ ಈಗ ಸಹ ತಿನ್ನಬೇಕು ಅಂತ ಅನಿಸ್ತಿಲ್ಲ ಇದನ್ನು. ಅಪ್ಪ ಏನಕ್ಕೆ ತಿಂತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಮಾತ್ರ. ಮುಂಚೆ ಸಹ ಸುಮಾರು ಆಗ್ತಿತ್ತು ನಮಗೆ. ಮುಂಚೆ ಎಷ್ಟಾಗ್ತಿತ್ತು ಗೇರು ಬೀಜ ಹೇಳಿ? ಮುಂಚೆ ಗೇರು ಬೀಜ ಎಷ್ಟಾಗ್ತಿತ್ತು ನಮಗೆ? 1 ಕ್ವಿಂಟಲ್ ಆಗ್ತಿತ್ತು. ಕ್ಯಾಶ್ಯೂ ನಟ್ ನಾವು ಅಷ್ಟು ಸೇಲ್ ಮಾಡ್ತಿದ್ವಿ ಗೈಸ್. ಈಗ ಮರಗಳೆಲ್ಲ ಹಾಳಾಗಿ ಸತ್ತೋಗಿ ಮುರಿದು ಎಲ್ಲ ಈಗ ನಮಗಿಲ್ಲ. ಮನೆ ಲಾಸ್ಟ್ ಇಯರ್ ಹಾಂ ಒಂದು ಲೈನ್ ಸ್ಫೂರ್ತಿ ಇತ್ತಾ? ಮನೆ ಕಟ್ಟುವಾಗ ಅದರ ಮುಂಚೆ ಮರ ಇದೆ. ನಾನು ಚಿಕ್ಕ ಇರುವಾಗ ಸಹ ಸಿಕ್ತಿತ್ತು, ಆದರೆ ಸುಮಾರು ಲೈನ್ ಕರೆಂಟ್ ಲೈನ್ ಬಂತಲ್ಲ, ಹಾಗಾಗಿ ಹೋಯಿತು. ನೋಡಿ ಅಂತೆ ನಾವು ಚಿಕ್ಕ ಕಾಂಪಿಟೇಷನಲ್ಲಿ ತಿಂತಿದ್ವಿ, ನಾನು ಪುಚ್ಚ ಎಲ್ಲ ಶಾಲೆಯಿಂದ ಬಂದು ಎಲ್ಲ. ಮಧ್ಯಾಹ್ನ ಪಲ್ಯಕ್ಕೆ ಸ್ವಲ್ಪ ತರಕಾರಿ ತಗೊಂಡು ಹೋಗುವ ಅಂತ ಬಂದೆ. ಅಲಸಂಡೆ ಮತ್ತು ಬೆಂಡೆಕಾಯಿ ತೆಗಿತಾ ಇರಬೇಕು, ಇಲ್ಲಂತ ಹೇಳಿದರೆ ಬೆಳೆದು ಹೋದ್ಮೇಲೆ ಅದನ್ನು ತಿನ್ನಲಿಕ್ಕಾಗೋದಿಲ್ಲಲ್ಲ. ಹಾಗೆ ಅದು 1-2 ದಿವಸ ಲೇಟ್ ಆದರೂ ರಪಕ್ಕ ಬೆಳೆದು ಬಿಡ್ತದೆ ಬೆಂಡೆಕಾಯಿ, ಮತ್ತು ರಪಕ್ಕ ದೊಡ್ಡ ಕೂಡ ಆಗ್ತದೆ. ಅದಕ್ಕೋಸ್ಕರ 2 ಆದರೂ ಸಹ ತೆಗಿಲೇಬೇಕು. ನಂಗೆ ಉಂಟಲ್ಲ ಜಾಸ್ತಿ ಆಗಲಿ ಆಮೇಲೆ ಕೊಯ್ಯುವ ಪಲ್ಯ ತುಂಬ ತಿನ್ನಲಿಕ್ಕೆ ಸಿಗ್ತದಲ್ಲ ಅಂತ ಸಿಗೋದೆ 1, 6, 7 ಅಷ್ಟೇ ಬೆಂಡೆಕಾಯಿ ಸಿಗೋದು. ಅದು ನಂಗೆ ಒಬ್ಳಿಗೂ ಸಾಕಾಗೋದಿಲ್ಲ ಅಂತ. ನಂಗೆ ಬೆಂಡೆಕಾಯಿ ಅಂದರೆ ತುಂಬ ಇಷ್ಟ ಆಯಿತಾ. ಅಪ್ಪ ವರ್ಷವು ನನಗೋಸ್ಕರ ಅಂತ ಹೇಳಿಯೇ ಮಾಡೋದು. ಹಾಗೆ ನನ್ನ ಅಪ್ಪನಿಗೆಲ್ಲ ಬೆಂಡೆಕಾಯಿ ಇಷ್ಟ ಇಲ್ಲ, ಅದು ಹೀಗೆ ಆಗ್ತದಲ್ಲ, ಲೋಳೆ ಬರ್ತದಲ್ಲ, ಅವ್ರಿಗೆ ಇಷ್ಟ ಇಲ್ಲ. ನನಗೆ ಅದನ್ನು ಪಲ್ಯವನ್ನು ಗಂಜಿ ಒಟ್ಟಿಗೆ ಮಿಕ್ಸ್ ಮಾಡಿ ದುಳುಂಕಂತ ನುಂಗ್ಲಿಕ್ಕೆ ತುಂಬ ಖುಷಿ ಅನಿಸೋದು. ನನಗೆ ಯಾರಾದರೂ ಇದ್ದೀರಾ ಅಂತ ಹೇಳಿದ್ದೀನಿ ಕಮೆಂಟಲ್ಲಿ. ನನಗೆ ಕರಿಯೋದು ಕೇಳ್ತಾ ಉಂಟು, ನೋಡಿದರೆ ಇವಾಗ ಕರಿಯೋದು ನನ್ನನ್ನು ಟರ್ಪ ಒಳಗಿಂದ. ನಿಂಗೆ ಸೆಕೆ ಆಗೋದಿಲ್ವ ನಲ್ಲಿ?
ಅಂದಿ ಮತ್ತು ತಪ್ಪಿ ಒಂದೇ ಥರ ಬೈತಾ ಇರೋದು, ಕರಿತಾ ಇರೋದು. ಮತ್ತೆ ಅಂದಿ ಬಾ, ಬರೋದಿಲ್ಲ, ಮಲಗಿರ್ತಿ, ಬಾ 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 ಬಾ. ಸಿಕ್ಕಿತ್ತು ನೋಡಿ, ಇದು ಉಂಟು, ಆದರೆ ಇದನ್ನು ಸೀಡ್ಸಿಗೆ ಬಿಡಲಿಕ್ಕೆ ಹೇಳಿದ್ದಾರೆ ಅಪ್ಪ. ಅಲಸಂಡೆ ಬೆಂಡೆಕಾಯಿ ಸೀಡ್ಸಿಗೆ ಬಿಟ್ಟದ್ದುಂಟು, ಹಾಗಾಗಿ ಅದನ್ನೀಗ ಬಿಡಲಿಕ್ಕಿಲ್ಲ. ನಮಗೆ ಇರೋದೆಲ್ಲ ಕೊಯ್ಕೊಂಡು ಬರೋದು. ಇದು ನೋಡಿ 2 ದಿವಸದಲ್ಲಿ ಇಷ್ಟು ದೊಡ್ಡದಾಗಿದೆ. ಮೊನ್ನೆ ಅಷ್ಟೇ ತೆಗ್ದದ್ದು ನಾನು. ರಪಕ್ಕ ಇದು ಬೆಳೀತದೆ, ಅದಕ್ಕೆ ಬೆಳೆದ ಮೇಲೆ ತಿನ್ನಕ್ಕೆ ಚೆಂದ ಇರೋದಿಲ್ಲ. ಹಾಗೆ ಇನ್ನು ಕೊಯ್ಲಿಕ್ಕೆ ಸುಮಾರು ದಿವಸ ಉಂಟು, ಹಾಗಾಗಿ ಈಗ ಇರೋದೆಲ್ಲ ಸಹ ಕೊಯ್ಕೊಂಡು ಬಂದೆ. ಮಧ್ಯಾಹ್ನ ಇದರದ್ದು ಪಲ್ಯಕ್ಕೆ ನೋಡಿ ಮೆಣಸು ಕೂಡ ಉಂಟು. ಇದು ಅಶ್ವಿನಿ ಮನೆಯಿಂದ ತಂದ ಗಿಡ. ಅವ್ರು ನನಗೆ ಕೊಟ್ಟದ್ದು, ಅವರ ಅತ್ತೆ ಒಂದು 4 ಗಿಡ ಕೊಟ್ಟಿದ್ದರು. ಸ್ವಲ್ಪ ಜಾಸ್ತಿ ಕೊಟ್ಟಿದ್ದರು. ಅದು ಗಿಡ ಉಳಿದದ್ದು ಎರಡನ್ನು ನಾನು ಹೂಗಿಡ ಸಾಲಲ್ಲಿ ನೆಟ್ಟಿದ್ದೆ. ಸಿಗ್ತಾ ಇರ್ತದೆ. ಇದು ಮಾತ್ರ ತುಂಬ ಖಾರದ ಮೆಣಸು. ಈ ಕಳಿ ಈ ಮೆಣಸು ಫೋಕಸ್ ಆಗು. ಈ ಮೆಣಸು ನೋಡಿ. ಗಳನ್ನು ಹೊಳೆ ಹತ್ರಕ್ಕೆ ಕರ್ಕೊಂಡು ಬಂದೆ ನೀರು ಕುಡಿಲಿಕ್ಕೆ. ಕರ್ಕೊಂಡು ಬರಲಿಲ್ಲ, ಅವರೇ ಬಂದರು. ಅವಳು ನೋಡಿ ಅಲ್ಲಿ ನೀರು ಕುಡಿತಾ ಇದ್ದಾಳೆ. ಮಗು ಆಚೆ ಸೈಡಿಂದ ಬಂದು ಒಂದು ಸುತ್ತಾಗಿ ಇಲ್ಲಿಂದಾಗಿ ಮತ್ತೆ ನಮ್ಮ ಅಲ್ಲಿ ಇದು ಕಾಣ್ತದೆ ನೋಡಿ ಪಂಪುಕೊಟ್ಟಿಗೆ, ಅಲ್ಲಿಂದಾಗಿ ಹತ್ತಿ ಮತ್ತೆ ರಿಟರ್ನ್ ಹೋಗೋದು. ಇವರು ಒಂದು ಸುತ್ತ ಹಾಕ್ತು ಹೊಳೆಗೆ. ನೋಡಿ, ನಾನು ಕಾಯ್ತಿದ್ದಂತಹ ಅಬ್ಳಿಕ ಹಣ್ಣಾಗಿದೆ. ಕೊಯ್ಯುವ ಬನ್ನಿ, ಇನ್ನೂ ಸಹ ಹಣ್ಣಾಗಬೇಕು ನೋಡಿ. ಇನ್ನೂ ಕೂಡ ಕೆಂಪಾಗ್ತದೆ ಆಯಿತಾ. ನಾನು ಕಳೆದ ವರ್ಷ ತಿಂತಿದ್ದದ್ರಲ್ಲಿ ಆಗಲಿಲ್ಲ, ಈ ವರ್ಷ ಬರೋ ವರ್ಷ ಆಗ್ಬೋದೇನೋ. ನನಗೆ ಉಂಟಲ್ಲ ವ್ಲಾಗ್ ಸ್ಟಾರ್ಟ್ ಮಾಡಿ ಆದಮೇಲೆ ನೀವು ನನಗೆ ಹೇಳಿದ್ರಲ್ಲ ಇದಕ್ಕೆ ಸಂಪಿಗೆ ಹಣ್ಣು ಅಂತ ಹೇಳ್ತೀರಿ, ಮತ್ತು ಅಬ್ಳುಕ ಅಂತೆಲ್ಲ ಹೇಳ್ತೀರಿ ಅಂತ ಫಸ್ಟ್ ಟೈಮ್ ಗೊತ್ತದ್ದು. ಅದಕ್ಕಿಂತ ಮುಂಚೆ ನಾವೆಂತ ಹೇಳೋದು ಗೊತ್ತುಂಟ, ಅಪ್ಪಿ ಪರಂದು ಅಂತಲೇ ಹೇಳೋದು. ಬೇರೆ ನನಗೆ ಗೊತ್ತಿಲ್ಲ, ನಮ್ಮ ಭಾಷೆಯಲ್ಲಿ ಅಪ್ಪಿಕಾಯಿ ಅಂತೆಲ್ಲ ಹೇಳ್ತಿದ್ದದ್ದು. ನೀವೆಲ್ಲ ಹೇಳಿ ಆದಮೇಲೆ ಗೊತ್ತದ್ದು ಹೊಸ ಹೆಸರೆಲ್ಲ. ಹೇಳಿ ಸ್ವಲ್ಪ ಹುಳಿ, ಸ್ವಲ್ಪ ಸಿಹಿ ಸಹ ಉಂಟು. ಅದೇ ಇನ್ನೂ ಕೆಂಪಾಗ್ತದಲ್ಲ, ಆಗ ಸಿಹಿ ಇರ್ಬೋದು. ನಾನೀಗ ಒಂದು ಜಸ್ಟ್ ಕೊಯ್ದದ್ದು, ಹೇಗುಂಟು ನೋಡುವ ಅಂತ. ಇವ್ರದ್ದು ಹೊಳೆಯಲ್ಲಿ ನಿಂತು ಆಚೀಚೆ ಹೋಗಿ ಎಲ್ಲ ಆಯಿತು. ಈಗ ಇಲ್ಲಿ ಇವಳೆಂಥದ್ದು ಹುಡುಕ್ತಾ ಇದ್ದಾಳೆ. ಅಮ್ಮಂದಾಯಿತು, ಇನ್ನು ಇವಳು ಹೊರಡ್ತಾಳೆ ಸ್ವಲ್ಪ ಹೊತ್ತಲ್ಲಿ. ನಾನು ಚೂರು ಹೀಗೆ ಎಲೆ ಮೇಲೆ ಹೀಗೆ ಮಾಡ್ಕೊಂಡು ಬಂದರೆ ಆಯಿತು, ಅವಳು ಕೂಡ ಹೊರಟ್ಲು ಅಂತಲೇ ಅರ್ಥ. ಮಧ್ಯಾಹ್ನ ಗಂಜಿ, ಅದಕ್ಕೆ ಪಲ್ಯ, ಬೆಂಡೆಕಾಯಿ ಪಲ್ಯ. ನನಗೆ ಹೀಗೆ ಸಿಂಪಲಾಗಿ ಮಾಡೋದು ಇಷ್ಟ. ಅದಕ್ಕೆ ಕೆಂಪು ಅದೆಲ್ಲ ಇಷ್ಟ ಇಲ್ಲ. ಸಿಂಪಲಾಗಿ ಬೆಂಡೆಕಾಯಿ ಪಲ್ಯ ಒಂದು, ಅದರೊಟ್ಟಿಗೆ ಅಲಸಂಡೆ ಕೂಡ ಉಂಟು. ನಾನು ಜಾಸ್ತಿ ಬೆಂಡೆಕಾಯಿ ಹಾಕಿದ್ದೇನೆ, ಯಾಕಂದ್ರೆ ನನ್ನ ಫೇವ್ರೇಟ್ ಅಲ್ಲ. ಮತ್ತು ಮಜ್ಜಿಗೆ. ವಾಪಸ್ ಊಟ ಕೂತಿದ್ದಾರೆ, ಅವರಿಗೊಂದು ಮೊಸರು. ಹಾಯ್, ಎಂತ ಮಾಡೋದು ಕಾಜನ್ನ? ಇವತ್ತೆಲ್ಲಿ ಸಹ ಬರಲಿಲ್ಲ ಮಾತ್ರ ನೀನು. ನಾನು ಹುಲ್ಲಿಗೆ ಸಹ ಹೋಗಿ ಬಂದೆ, ಅಣ್ಣ ಇದ್ದ ಅಲ್ಲಿ ನಂದಿ. ಏನು ಬರಲಿಲ್ಲ ಕಾಜು? ಮಲಗಿದ್ದಿ ಕಾಜು? ಕಾಜು ದೂಗೆ ಅಲ್ಲಂತ ಅಣ್ಣ. ಅಪ್ಪನೊಟ್ಟಿಗೆ ಅವ ಸಹಾಯ ಮಾಡಿದಂತೆ ಸೋಲಾರ್ ಟರ್ಪಲಿಗೆ. ನೋಡಿ, ಸೋಲಾರ್ ಟರ್ಪಲಿಗೆ ಅದು ಗಟ್ಟಿದ್ದು ಹಾಕಿದ್ದಾರೆ, ನೀರು ನಿಲ್ಲದ ಹಾಗೆ. ಎಂತ ಹೇಳೋದು ಇದಕ್ಕೆ, ಅಡಿಕೆದು ಗಿಡ ಉಂಟಲ್ಲ, ಒಣಗಿತ್ತು. ಅದನ್ನು ಪೀಸ್ ಮಾಡಿ ಹಾಕಿದ್ದಾರೆ ನೋಡಿ, ಅದಲ್ಲಿ ನೀರು ನಿಲ್ಲದಾಗೆ. ಅದರೊಟ್ಟಿಗೆ ಅಪ್ಪನಿಗೆ ಇವ ಸಹಾಯ ಮಾಡಿದಂತೆ. ನಾನು ಬರುವಾಗ ಅಪ್ಪ ಸಹ ಅಲ್ಲಿ ಕೂತಿದ್ದಾರೆ, ಅವರೊಟ್ಟಿಗೆ ಇವ ಸಹ ಕೂತಿದ್ದಾನೆ ಹುಲ್ಲಿಂದ ಬರುವಾಗ. ಆಯಿತು, ಇಲ್ಲಿ ಮಲಗು ಸುಮ್ಮನೆ. ಇದು ದೂರ ನೀನೀಗ ಒಟ್ಟೊಟ್ಟಿಗೆ ಬರ್ತಿ ನೋಡಿ. ನಾನು ಚೂರು ಮಾತಾಡಿಸಿದ್ದು ಸಾಕು, ಒಟ್ಟಿಗೆ ನಾನು ಎಲ್ಲಿ ಹೋಗ್ತೇನೆ ನನ್ನೊಟ್ಟಿಗೆ. ಮತ್ತೆ ನಾನು ಬರೋದಿಲ್ಲ, ನೀನೇ ಹೋಗು ಆಯಿತಾ.
ಎಂತ ಗೊತ್ತುಂಟಾ, ನಾನು ಲಾಸ್ಟ್ ಟೈಮ್ ನಿಮಗೆ ಹರಿಬೇದು ಸಾಲಲ್ಲಿ ಒಂದು ಹಣ್ಣಿದು ಗಿಡ ಬಿಟ್ಟಿದ್ದೇನೆ. ಅಪ್ಪನ ಹತ್ರ ಹಠ ಮಾಡಿ ನನಗೆ ಇದು ಗಿಡ ಬೇಕು ಅಂತ ಹೇಳಿ ಬಿಟ್ಟ ಗಿಡದಲ್ಲಿ ಕಾಯದ್ದು ನೀವು ನೋಡಿರಬಹುದು. ಸೊ ಅದು ಇವಾಗ ಹಣ್ಣಾಗಿದೆ ಆಯಿತಾ. ನಾನೀಗ ಹುಲ್ಲಿಗೆ ಹೋಗ್ಬೇಕಾದ್ರೆ ನೋಡ್ತಾ ಹೋದೆ, ಹಣ್ಣದ್ದು ಕಾಣ್ತಾ ಉಂಟು. ಮೊನ್ನೆ ಸೊಮ್ಮೆ ಹಣ್ಣಾಗಿತ್ತು, ನಾನು ಮತ್ತು ಗಣಿ ಇಬ್ಬರು ಸೇರಿ ತಿಂದಿದ್ವಿ. ಅದು ಸಂಜೆ 6 ಗಂಟೆ ಮೇಲೆ ಆಗಿತ್ತು, ಹಾಗಾಗಿ ನಾನು ಬ್ಲಾಗ್ ಮಾಡಲಿಲ್ಲ. ಅವರು ಸಹ ಫಸ್ಟ್ ಟೈಮ್ ತಿಂದದಾಯ್ತಾ, ಅವರು ಇಲ್ಲಿ ತನಕ ತಿಂದಿಲ್ಲ ಅಂತೆ, ಇಲ್ಲಿ ಬಂದೇ ತಿಂದದ್ದು. ನಾನಂತೂ ಚಿಕ್ಕ ಇರುವಾಗಿಂದ ತಿಂತಿದ್ದೇನೆ. ಹಾಗೆ ಈಗ ಅದನ್ನು ಸ್ವಲ್ಪ ಕಲೆಕ್ಟ್ ಮಾಡುವ, ಅವ್ರು ಬರುವಾಗ ಸಂಜೆ ತಿನ್ನಲಿಕ್ಕಾಗ್ತದೆ. ನಾನು ಅವ್ರು ಬರೋ ತನಕ ಇಡ್ತಾನೆ ಇಲ್ವೆಂದು ಗೊತ್ತಿಲ್ಲ, ನನಗೆ ತುಂಬ ಇಷ್ಟ ಅದು. ಹಾಗೆ ಹೀಗೆ ಆದರೆ ಅದು ಹಣ್ಣಾಗಿದೆ ಅಂತ ಅರ್ಥ. ಸುಮಾರಷ್ಟು ಹಣ್ಣಾಗಿದೆ ನೋಡಿ. ಅದು ಗಿಡ ಕೂಡ ಆಯ್ತು, ಅದರದ್ದು ಟೈಮು ಮುಗೀತು ಅನ್ನಿಸ್ತದೆ. ಮಾತ್ರ ಇದು ಮಾಮೂಲಿಗಿಂತ ಸೈಜಲ್ಲಿ ದೊಡ್ಡದುಂಟು. ಒಂದು ನಿಮಿಷ, ನಂತರ ಫೋನ್ ಉಂಟಲ್ಲ ಅದು ನನಗೆ ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ ಆಯಿತಾ. ಒಂದು ಸರಿ ಇದು ನೋಡಿ, ಇದು ಸ್ವಲ್ಪ ಸೈಜಲ್ಲಿ ದೊಡ್ಡದುಂಟು. ಆದರೆ ನಿಮಗೆ ಪೇಟೆಯಲ್ಲಿ ಸಿಗ್ತಲ್ಲ ಅದೊಂಥರ ಇನ್ನು ಕೂಡ ಹಳದಿರ್ತದೆ, ಇಲ್ಲಾಂದರೆ ಒಂಥರ ಸ್ವಲ್ಪ ಕೇಸರಿ ಇರ್ತದೆ. ಅದು ಇದಕ್ಕಿಂತ ಹೈಬ್ರಿಡ್ ಗಿಡ, ಅದರದ್ದೇ ಪ್ರಭೇದ ಇದು. ಅದನ್ನು ಬಾಕ್ಸಲ್ಲಿ ಹಾಕಿ ಮಾರ್ತಾರೆ, ಯಾರಾದರೂ ತಿಂದಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಗಿರ್ತದೆ ಅಂತ. ನಾನು ಇಲ್ಲಿ ತನಕ ತಿನ್ನಲಿಲ್ಲ, ನಮ್ಮ ಪೇಟೆಯಲ್ಲೆಲ್ಲ ಅದು ಸಿಗೋದಿಲ್ಲ, ಅಷ್ಟು ಕಾಸ್ಟ್ಲಿ ಪೇಟೆ ಅಲ್ಲ ನಮ್ಮದು. ನಾನು ಮಂಗಳೂರಿಗೆಲ್ಲ ಹೋದರೆ ತಿನ್ಬೋದಾ ಏನೋ ಮೋಸ್ಟ್ಲಿ. ಇಲ್ಲಿ ತನಕ ತಿನ್ನಲಿಲ್ಲ, ಅದು ತಿನ್ನಲಿಕ್ಕೆ ಸಹ ಸಿಗಲಿಲ್ಲ. ಹಾಗೆ ನೀವು ಯಾರಾದರೂ ತಿಂದಿದ್ರೆ ಅದರದ್ದು ರುಚಿ ಹೇಗುಂಟು ಅಂತ ಕಮೆಂಟಲ್ಲಿ ಹೇಳಿ ನನಗೆ. ಮತ್ತು ನಮಗೆ ಇದೇ ಉಂಟಲ್ಲ, ನ್ಯಾಚುರಲ್ ಆಗಿ ಸಿಗುವಂಥದ್ದು, ಹಣ ಕೊಡದೆ ಧರ್ಮಕ್ಕೆ ಸಿಗ್ತದಲ್ಲ, ಇದಂದ್ರೇ ನನಗೆ ಪ್ರಾಣ. ಅಂದರೆ ಚಿಕ್ಕರ ನಾವು ಇದನ್ನು ಶಾಲೆಗೆ ಸಹ ತಗೊಂಡು ಹೋಗ್ತಿದ್ವಿ ತಿನ್ನಲಿಕ್ಕೆ, ಕ್ಲಾಸಲ್ಲಿ ಸಹ ಎಲ್ಲರೂ ಕೂಡ ಹಂಚಿ ತಿಂತಿದ್ವಿ. ಹಾಗೆ ಇದು ನೋಡಿ ಎಷ್ಟು ಚೆಂದ ಉಂಟು ನೋಡಿ ಅಂತೆ. ಸಹಾಯ ಮಾಡಲಿಕ್ಕೆ ಇವನಿದ್ದಾನೆ ನೋಡಿ, ತಮ್ಮ ಇದ್ದಾನೆ, ತಮ್ಮನೊಟ್ಟಿಗೆ ಅಣ್ಣ ಕೂಡ ಇದ್ದಾನೆ ನನಗೆ ನೋಡಿ ಅಂತೆ. ಅಜ್ಜು ಎಂತ ಮಾಡುದಣ್ಣ, ಎಂತಕ್ಕೆ ಬಂದದ್ದು ಕಜ್ಜು? ಹಾಂ, ಈಗ ಮಾತಾಡ್ತಾನೆ ನಮ್ಮ ಕಜ್ಜು ನೋಡಿ. ನನಗೆ ಇಷ್ಟು ಸಿಕ್ಕಿತ್ತು, ಇನ್ನೂ ಸಹ ಉಂಟ ಅಂತ ಹುಡುಕಬೇಕು. ನೋಡ್ವಾ, ಇವರಿಬ್ಬರು ಕರೆಯೋದು ಎಂತ, ಇವಳು ಮಾಡೋದು ಎಂತ ಅಂತ. ಅವಲ್ಲಿ ದೂರದಿಂದ ನೋಡೋದು, ಇವ ಹತ್ತಿರ ಬಂದು ಮಾತಾಡ್ಸೋಣ ಹತ್ರ ಎಂತ ಮಾಡ್ತಿದ್ಯನ್ನು ಅಂತ. ಸಿಕ್ಕಿತ್ತು ನನಗೆ. ನಾನು ಮೊನ್ನೆ ಇದನ್ನು ಗಣಿಗೆ ತಿನ್ನಲಿಕ್ಕೆ ಕೊಟ್ಟಿದ್ದೆ, ಅವರಿಗೆ ಭಾರಿ ಖುಷಿ ಅಂತ ಅನಿಸಿತ್ತು. ಹಾಗೀಗ ಅವ್ರು ಬರುವಾಗ ತೆಗೆದಿಡಬೇಕು. ಮತ್ತೇನು ಗೊತ್ತುಂಟು, ಅವ್ರು ಇಲ್ಲಿ ತನಕ ತಿನ್ನಲಿಲ್ಲ ಅಂತೆ. ನಂಗೆ ಅದೇ ಆಶ್ಚರ್ಯ ಆಯಿತು, ಯಾಕಂದರೆ ಅವ್ರಿಗೆ ತಿನ್ನಲಿವಂಥ ಆಪರ್ಚುನಿಟೀಸ್ ಸಿಗಲಿಲ್ಲ. ನಾನಂತೂ ಚಿಕ್ಕವಾಗಿಂದ ತಿಂತಿದ್ದೇನೆ ಇದನ್ನು. ಹಾಗೆ ಯಾರು ನೋಡಿ ಅಂತ ಎಷ್ಟು ಸಿಕ್ಕಿದೆ.